ತಮಗೆ ಮೊದಲು ಸ್ವಾಗತವನ್ನು ಬಯಸಿ ಈ ಬಸವಣ್ಣನವರ ವಿಚಾರಧಾರೆಯನ್ನ ಅವರ ವ್ಯಕ್ತಿತ್ವವನ್ನ ನಾಡು ರಾಷ್ಟ್ರ ವಿಶ್ವ ಎಲ್ಲ ಕಡೆ ಪ್ರಸಾರ ಮಾಡೋ ದೃಷ್ಟಿಯಿಂದ ಎರಡನೇದು ಬಸವ ಪುರಸ್ಕಾರ ಸರ್ಕಾರ ಕೊಡಬೇಕು, ಮೂರನೇದು ಬಸವ ಜಯಂತಿ ರಜೆ ಕೊಡಬೇಕು. ಈ ಮೂರು ಆಶಯಗಳಿಗೆ ಪ್ರೇರಣೆ ಕೊಟ್ಟಂತ ಸ್ಫೂರ್ತಿ ಕೊಟ್ಟಂತ ಆ ಒಂದು ಆಲೋಚನಾ ಗರ್ಭದಲ್ಲಿ ಈ ಬೀಜ ಬಿತ್ತಲಿಕ್ಕೆ ಕಾರಣಕರ್ತ ಆದಂಥ ಸಂಸ್ಥೆ ನಮ್ಮ ಬಸವೇರಿಕೆ ಅಂತ ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಅಂದಿನಿಂದ ನೋಡಿ ಎಂತೆಂಥ ಮಹಾನ್ ಭಾವವನ್ನು ನಾವು ಕೊಟ್ಟಿದ್ದೇವೆ. ಸನ್ಮಾನ್ಯ ಬಿ ಡಿ ಜತ್ತಿಯವರಿಗೆ ರಾಷ್ಟ್ರದ ಪ್ರಧಾನಮಂತ್ರಿಯವರಿಗೆ ಅವರು ಕ್ರಮಿಸಿದ ಆ ಪಥ ಪಯಣ ಮಣ್ಣಿನ ಮಗ ಅನ್ನುವ ಹೆಸರಿಗೆ ಖ್ಯಾತಿಗೆ ಪಾತ್ರರಾಗಿದ್ದಂಥ ಕರ್ನಾಟಕ ಸರ್ಕಾರದಲ್ಲಿ ಲೋಕೋಪಯೋಗಿ ನೀರಾವರಿ ಇಲಾಖೆಯಲ್ಲಿ ವಿವಿಧ ಮಂತ್ರಿಮಂಡಲದಲ್ಲಿ ಸಚಿವರಾಗಿ 93 ವರ್ಷ ಅವರಿಗೆ. ಈ ಸಂದರ್ಭದಲ್ಲಿ ಅವರು ನಮ್ಮ ಕನ್ನಡದ ಬಾವುಟವನ್ನು ದೆಹಲಿಯಲ್ಲಿ ಕೆಂಪುಕೋಟೆಯಲ್ಲಿ ಹಾರಿಸಿದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರವರಿಗೆ ನಾವು ಈ ವಿಶಿಷ್ಟವಾದ ಪ್ರತಿಷ್ಠಿತವಾದ ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಕೊಡಿ ಮತ್ತು ಅನೇಕ ವಿಶ್ವವಿದ್ಯಾನಿಲಯಗಳಿಗೆ ಮಾರ್ಗದರ್ಶಕರಾಗಿ ಆಡಳಿತ ಸಲಹೆಗಾರರಾಗಿ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರನ್ನ ಅವರ ಕರುನಾಡು ಬಾಬೆಳಕೆ ಎನ್ನುವ ಕೃತಿ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಬಸವಣ್ಣನವರು ಮತ್ತು ಇನ್ನಿತರ ಶಿವಶರಣರು ಕುರಿತಾದ ಕೃತಿಗಳನ್ನು ರಚಿಸಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇದೇ ತಿಂಗಳು 27ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಸಮಾರಂಭ ನಡೆಯಲಿದೆ. 4:15 ಅವತ್ತು ಪ್ರಖ್ಯಾತ ಗಾಯಕಿ ಶ್ರೀಮತಿ ಪಾವನಿ ಕಾಶಿನಾಥ್ ಅವರಿಂದ ವಚನ ಗಾಯನ ಇದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಚೇತನ ಧಾರ್ಮಿಕ ಚೇತನ ಸುತ್ತೂರು ಮಠದ ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ. ಅಧ್ಯಕ್ಷತೆ ವಹಿಸಿ ಬಸವಶ್ರೀ ಪ್ರಶಸ್ತಿಯನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅಧ್ಯಕ್ಷತೆ ವಹಿಸಿ ಬಸವಶ್ರೀ ಪ್ರಶಸ್ತಿ ಕೊಡ್ತಾರೆ. ಅದೇ ರೀತಿಯಲ್ಲಿ ಬಸವೇದಿಕೆಯ ಪ್ರಾರಂಭದಿಂದಲೂ ನಮಗೆ ಸುಂದರವಾದಂತಹ ಒಂದು ಸ್ಮರಣಿಕೆಯನ್ನು ಕೊಡೋದರ ಜೊತೆಗೆ ವಚನ ಸಾಹಿತ್ಯ ಶ್ರೀಗೆ ನಾವು ತೆಗೆದು ಬಹುಮಾನ ಇಟ್ಟಿದ್ದೇವೆ. 10,000 ರೂಪಾಯಿ. ಯಾಕೆಂದ್ರೆ ಸಾಹಿತ್ಯ ಬಹಳ ದೊಡ್ಡ ಗೌರವ ಪುರಸ್ಕಾರ ಇರುತ್ತೆ. ಬಸವ ಜಯಂತಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ತಾವೆಲ್ಲರೂ ದಯಮಾಡಿ